कृष्णपुटातं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरदे येन प्रादुरभाविभूमिवरदे विस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं कान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं अत्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिपादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्य परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ 122ನೇ ಸುಧಾಮುರದ ವಿಷಯ ಆಗ್ತಾ ಇತ್ತು. ಅಲ್ಲಿ ಚಾರ್ವಾಕ ಮತದ ಖಂಡನೆಯನ್ನ ಮಾಡ್ತಾ ಇದ್ರು. ನಮಗ್ ಗೊತ್ತಿತ್ತೆ ವಿಷಯ. ಅಲ್ಲಿ ಲೋಕಾಯತಾಚಾರ್ಯರ ಮಾತೇನಿದೆ, ಇದಕ್ಕೆ ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಯಾಕೆ? ಈಗ ಅವ್ರು ಹೇಳೋ ವಿಷಯ ಜನರಿಗೆ ಅನುಕೂಲ ಆಗಿದೆಯೋ ಪ್ರತಿಕೂಲ ಆಗಿದೆಯೋ ಅಂತ ಯೋಚನೆ ಮಾಡ್ಬೇಕು. ಒಂದು ಶಾಸ್ತ್ರ ಅಂದ್ಮೇಲೆ ಅದ್ರಲ್ಲಿ ಹೇಳೋ ವಿಷಯ ಬೇರೆಯವ್ರಿಗೆ ಅನುಕೂಲ ಆಯ್ತು ಅಂತಾದ್ರೆ ಆಗ ಅದು ಸಾರ್ಥಕ. ಆದ್ರೆ ಅದೇ ವಿಷಯ ತೊಂದರೆ ಕೊಡೋದಾದ್ರೆ ಜನರಿಗೆ ಅದು ಸಾರ್ಥಕ ಅಲ್ಲ, ಅದು ವ್ಯರ್ಥ. ಅದನ್ನ ಜಯತೀರ್ಥರು ಸುಂದರವಾಗಿ ಬಿಡಿಸ್ತಾ ಹೋಗ್ತಾರೆ. ಏತದುಕ್ತಂ ಭವತಿ ಅಂತ ಈಗ ಪ್ರಾರಂಭ ಆಯ್ತು. ಇಲ್ಲಿ ನೋಡಿ, ಧರ್ಮ ಅಧರ್ಮ ಚಾರ್ವಾಕ ಮತದ ಪ್ರಕಾರ ಇಲ್ವೇ ಇಲ್ಲ. ಅಂದ್ರೆ ಪುಣ್ಯ ಪಾಪ ಯಾವ್ದಿಲ್ಲ. ಇದು ಯಾವ್ದಿಲ್ಲ ಅಂತ ಆದ್ರೆ ಏನಾಗತ್ತೆ? ಅವ್ರು ಹೇಳಿತ್ತು ತ್ವಯಾ ನಿರಂಕುಶೇನ ಕಾಮೋಪಭೋಗ ಕರಣೀಯ. ಅವ್ರ ಆಚಾರ್ಯರು ಉಪದೇಶ ಕೊಡೋದೇ ಹೀಗೆ ಶಿಷ್ಯರಿಗೆ. ಏನಂತ ಅವ್ರು ಉಪದೇಶ ಕೊಡ್ತಾರೆ ಅಂದ್ರೆ, ನೋಡಿ ಪುಣ್ಯ ಪಾಪ ಇಲ್ಲ, ಯಾವ್ದು ಇಲ್ಲ, ಅದೆಲ್ಲ ಸುಳ್ಳು ಕಥೆ, ಅದ್ ಯಾವ್ದು ಇಲ್ಲ. ಹಾಗಾಗಿ ನೀವು ನಿರಂಕುಶವಾಗಿ, ನಿರಂಕುಶ ಅಂದ್ರೆ ಈಗ ಆನೆ ಹೇಗ್ ಬೇಕಾದ್ರೂ ತಾನು ಮದಿಸಿದ ಹಾಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಆನೆ. ಆದ್ರೆ ಮಾವುತ ಪಕ್ಕ ಕಂಕುಶ ಹಿಡ್ಕೊಂಡು ನಿಂತಿದ್ದಾಗ ಅದು ಆರಾಮಾಗೆ ಓಡಾಡ್ಕೊಳ್ಲಿಕ್ಕೆ, ಏನ್ ಬೇಕಾದ್ರೂ ತಿನ್ಲಿಕ್ಕೆ, ಏನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆನೆಗೆ. ಯಾಕೆ ಆಗಲ್ಲ? ಅಲ್ಲಿ ಮಾವುತ ಅಂಕುಶ ಹಿಡ್ಕೊಂಡಿದಾನಲ್ಲ. ಹಾಗಾಗಿ ಆನೆ ಆರಾಮಾಗಿ ಓಡಾಡ್ಲಿಕ್ಕೆ ಆಗಲ್ಲ, ತಿನ್ಲಿಕ್ಕೆ ಹೋಗಲ್ಲ, ವೈಭೋಗ ಅನುಭವಿಸ್ಲಿಕ್ಕೆ ಆಗಲ್ಲ. ಅದೇ ತರ ಜನರಿಗೂ ಕೂಡ ಅಂಕುಶ ಹಿಡ್ಕೊಂಡು ಇವ್ರು ನಿಂತು ಬಿಟ್ಟಿದ್ದಾರೆ ಎಲ್ಲ ವೈದಿಕರು. ಏನ್ ಅಂಕುಶ? ಈ ವ್ರತ ಮಾಡೋದು, ಈ ಪುಣ್ಯ ಪಾಪ, ಇದೆಲ್ಲ ಕಡಿವಾಣ ಹಾಕ್ಬಿಟ್ಟಿದ್ದಾರೆ. ಅದ್ರಿಂದ ಆರಾಮಾಗಿ ಏನ್ ಬೇಕೋ ಅದನ್ನ ನಾವು ಉಪಭೋಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಜನರಿಗೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಲೋಕಾಯತಾಚಾರ್ಯರು ಅಂದ್ರೆ ಚಾರ್ವಾಕರ ಆಚಾರ್ಯರು, ನೀವು ಆರಾಮಾಗೆ ಎಲ್ಲ ಏನೇನು ಸುಖ ಸಂಪತ್ತು ಇದೆ ಅದನ್ನೆಲ್ಲ ಅನುಭವಿಸ್ತಾ ಇದ್ಬಿಡಿ, ಈ ವ್ರತ ಇದಕ್ಕೆಲ್ಲ ಗೋಚರಕ್ಕೆ ಹೋಗ್ಬೇಡಿ, ಅದೆಲ್ಲ ಪುಣ್ಯ ಪಾಪ ಅಂತೆಲ್ಲ ಸುಳ್ಳಿದು ಅಂತೆಲ್ಲ ಬೋಧನೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಏನಾಯ್ತು, ಯಾರು ಏನ್ ಬೇಕಾದ್ರೂ ಮಾಡ್ಕೊಬೋದು. ಅವ್ರಿಗೆ ಖುಷಿ ಬಂತ,
ಅವ್ರಿಗೆ ಸಂತೋಷ ಸಿಗ್ತಾ ಅದರಿಂದ ಅಷ್ಟೇ. ಯಾಕೆಂದ್ರೆ ಅಲ್ಲಿ ಒಬ್ರಿಗೆ ಅಪಕಾರ ಮಾಡಿದ್ರೆ ಪಾಪ ಅನ್ನೋ ಪ್ರಜ್ಞೆ ಆಗ್ಲಿ, ಉಪಕಾರ ಮಾಡಿದ್ರೆ ಪುಣ್ಯ ಸಿಗತ್ತೆ ಅನ್ನೋದಾಗ್ಲಿ ಅವ್ರ ಮತದಲ್ಲಿ ಇಲ್ಲ. ಅದನ್ನ ಹೇಳ್ತಾರೆ, ನಿರಂಕುಶೇನ ತ್ವಯಾ ಕಾಮೋಪಭೋಗ ಕರಣೀಯ ಯತಃ ನಸ್ತಯೇವ ಧರ್ಮಾಧರ್ಮವು. ಧರ್ಮಾಧರ್ಮ ಏನು ಇಲ್ವೇ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಶಿಷ್ಯರು ನಿರಂಕುಶವಾಗಿ ಸ್ವೇಚ್ಛಾಚಾರದಿಂದ ಎಲ್ಲಾ ಉಪಭೋಗಗಳನ್ನ ತಗೊಳ್ಳಿ, ಅನುಭವಿಸಿ ಅಂತ ಆಚಾರ್ಯೇಣ ಬೋಧಿತ ಅಂತೇವಾಸಿ. ಶಿಷ್ಯನಿಗೆ ಅಂತೇವಾಸಿ ಅಂತ ಕರೀತಾರೆ. ಯಾವಾಗಲೂ ಗುರುಗಳ ಹತ್ರ ವಾಸ ಮಾಡ್ತಾ ಅವರ ಸೇವೆಯಲ್ಲಿ ತೊಡಗಿರೋನ್ಗೆ ಅಂತೇವಾಸಿ ಅಂತ ಕರೀತಾರೆ. ಅದರಿಂದ ನಾವು ರಾಯರ ಅಂತೇವಾಸಿಗಳು ಅಂದ್ರೆ ಅಲ್ಲೇ ಸೇವೆ ಮಾಡ್ತಾ ಇರೋರು ಅಂತೇವಾಸಿಗಳು. ದೂರದಲ್ಲಿ ಇದ್ದವ್ರು ಅಂತೇವಾಸಿ ಆಗಲ್ಲ. ಅಥವಾ ಅವರಲ್ಲೇ ಮನಸ್ಸನ್ನಿಟ್ಟು ಯಾವಾಗ್ಲೂ ಇದ್ರು ಸಾಕು, ದೂರದಲ್ಲಿ ಇದ್ರು ಚಿಂತೆ ಇಲ್ಲ. ಆದ್ರೆ ಯಾವಾಗಲೂ ಯಾರಲ್ಲಿ ಮನಸ್ಸನ್ನಿಟ್ಟು ಅಲ್ಲೇ ಸೇವೆಯನ್ನ ಮಾಡ್ತಾ ಅಲ್ಲೇ ನಿರತರಾಗಿರ್ತಾರೋ ಅಂತವ್ರಿಗೆ ಅಂತೇವಾಸಿ ಅಂತ ಕರೀತಾರೆ. ಈಗ ಈ ಲೋಕಾಯತಾಚಾರ್ಯರ ಬಳಿ ಇರುವಂತಹ ಒಬ್ಬ ಶಿಷ್ಯ ಅಂತೇವಾಸಿ, ಅವನು ಇದನ್ನೆಲ್ಲ ಕೇಳಿಸ್ಕೊಂಡ, ಗುರುಗಳು ಉಪದೇಶ ಮಾಡಿದ್ದು. ಆಮೇಲೆ ಏನ್ ಮಾಡ್ದ ಅವನು, ತದೀಯ ಕಮನೀಯ ಕಾಂತಾದಿ ಅಪಹಾರಾರ್ಥಂ ತಮ್ ಹನ್ಯಾದೇವ ತದ ಅಸ್ಯ ಕಾ ಪ್ರತಿಕ್ರಿಯೆ. ತುಂಬಾ ಕಟುವಾದ ಮಾತನ್ನ ಹೇಳ್ತಾರೆ, ಅವನ್ಗೆ ಅರ್ಥ ಆಗ್ಬೇಕು ಅಂತ. ಯಾರಿಗೆ? ಆ ಚಾರ್ವಾಕನ ಗುರುವಿಗೆ ಅರ್ಥ ಆಗ್ಬೇಕು ಅಂತ. ಅಲ್ಲ, ನೀನು ಗುರುವಾಗಿ ನಿನ್ನ ಶಿಷ್ಯನಿಗೆ ನೀನು ಉಪದೇಶ ಕೊಟ್ಟಾಗ ನಿನ್ನ ಹೆಂಡತಿ ಸುಂದರವಾಗಿದ್ರೆ ಆ ಹೆಂಡತಿಯನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾನೆ ಶಿಷ್ಯ. ಆಗೇನ್ ಮಾಡ್ತೀಯ? ಏನು ಮಾಡ್ಲಿಕ್ಕಾಗಲ್ಲ. ನೀ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಆ ನಿನ್ ಶಿಷ್ಯ ನಿನ್ನ ಕೊಂದು ಹಾಕ್ತಾನೆ. ಆಗೇನ್ ಪ್ರತಿಕ್ರಿಯೆ ಕೊಡ್ತೀಯ? ಅವನಿಗೆ ಏನ್ ಉತ್ತರ ಕೊಡ್ತೀಯ? ಉತ್ತರ ಕೊಡ್ಲಿಕ್ಕೆ ನೀನ್ ಇದ್ರೆ ತಾನೆ ಉತ್ತರ ಕೊಡೋದು, ಇಲ್ವೇ ಇಲ್ಲ. ಅಂದ್ರೆ ತದೀಯ ಕಮನೀಯ ಕಾಂತಾದಿ ಅಪಹಾರಾರ್ಥಂ ತಮ್ ಹನ್ಯಾದೇವ. ಅದರಿಂದ ಯಾವ ಆಚಾರ್ಯರು ಶಿಷ್ಯನಿಗೆ ಉಪದೇಶ ಕೊಡ್ತಾನೋ, ಈ ಚಾರ್ವಾಕರ ಆಚಾರ್ಯ, ಅಂಥ ಶಿಷ್ಯ ಆ ಗುರುಗಳ ಸುಂದರವಾದ ಈ ಪತ್ನಿಯನ್ನ ತಾನೇ ಅಪಹಾರ ಮಾಡ್ತಾನೆ, ಗುರುವಿನ ಸಂಪತ್ತನ್ನ ದೋಚ್ತಾನೆ, ಗುರುವಿನ ಹತ್ರ ಏನೇನ್ ಚೆನ್ನಾಗಿರ್ತೀವೋ ಎಲ್ಲವನ್ನೂ ದೋಚ್ಕೊಂಡು ಹೋಗ್ತಾನೆ. ಅವನೇನಾದ್ರು ಅಡ್ಡ ಬಂದ್ರೆ ಅವನನ್ನೇ ಕೊಂದು ಹಾಕ್ತಾನೆ. ಯಾಕೆಂದ್ರೆ ಅವರೇ ಹೇಳ್ಕೊಟ್ರಲ್ಲ ಗುರುಗಳು, ನಿರಂಕುಶವಾಗಿ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಕಾಮೋಪಭೋಗ ಮಾಡಿ ಪುಣ್ಯ ಪಾಪ ಯಾವ್ದೂ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು. ಆಗ ತದಾ ಅಸ್ಯ ಕಾ ಪ್ರತಿಕ್ರಿಯೆ, ಆಗ ನೀವೇನು ಪ್ರತಿಕ್ರಿಯೆ, ಅದಕ್ಕೇನು ಉತ್ತರ ಕೊಡ್ತೀರಿ ಅಂತ ಹೇಳಿ ಆ ಗುರುಗಳ ಮೇಲೆ ಆಕ್ಷೇಪವನ್ನ ಮಾಡಿದ್ರು. ಅಲ್ಲ, ಹಾಗಲ್ಲ, ಗುರುಗಳಾದವರು ಶಿಷ್ಯರಿಗೆ ಎಷ್ಟು ಉಪಕಾರ ಮಾಡ್ತಾರೆ, ಎಷ್ಟು ಪಾಠ ಹೇಳ್ಕೊಟ್ಟಿದ್ದಾರೆ. ಇವನು ಗುರುಗಳಿಗೆ ದ್ರೋಹ ಮಾಡಿದ್ರೆ ಹೀಗೆ, ಅವ್ರ ಮನೆಯೇನೋ ಚೆನ್ನಾಗಿದೆ ಅಂತ ಎಲ್ಲ ಹೊತ್ಕೊಂಡ್ ಬಂದ್ಬಿಟ್ರೆ ತಪ್ಪಲ್ವಾ? ಈ ತರ ಮಾಡ್ಬಾರ್ದಲ್ವಾ ಅಂತ ಹೇಳಿ ಚಾರ್ವಾಕರ ಕಡೆಯವರು ಹೇಳಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರೇನ್ ಹೇಳಿತ್ತು, ಈಗ ಯಾಕೆ ಉಪಕಾರ ಮಾಡ್ದೋನ್ಗೆ ಅಪಕಾರ ಯಾಕೆ ಮಾಡ್ಬಾರ್ದು? ಈಗ ಗುರುಗಳು ಉಪಕಾರ ಮಾಡ್ತಾರೆ ನಿಜ. ಎಷ್ಟು ಉಪಕಾರ ಮಾಡ್ತಾರೆ? ಪಾಠ ಹೇಳ್ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಇದಕ್ಕಿಂತ ಬೇಕಾ? ಎಷ್ಟು ಉಪಕಾರ ಮಾಡಿದ್ದಾರೆ ಗುರುಗಳು. ಅವ್ರಿಗೆ ಅಪಕಾರ ಯಾಕೆ ಮಾಡ್ಬಾರ್ದು? ಇಲ್ಲ, ನೀನ್ ಅಪಕಾರ ಮಾಡಿದ್ರೆ ಅವ್ನು ಹೇಳ್ಬೇಕು, ಚಾರ್ವಾಕನ ಗುರು ಚಾರ್ವಾಕನಿಗೆ ಹೇಳ್ಬೇಕು ಶಿಷ್ಯನಿಗೆ ಏನಂತ, ನೋಡು, ನಾನು ನಿನಗೆ ಅಷ್ಟು ಹೇಳ್ಕೊಟ್ಟಿದ್ದೀನಿ, ಜ್ಞಾನಾರ್ಜನೆ ಮಾಡಿಸಿದ್ದೀನಿ, ಅಷ್ಟು ಉಪಕಾರ ಮಾಡಿದ್ದೀನಿ ನಿನಗೆ. ಅಂದ್ಮೇಲೆ ನನಗೆ ನೀನು ಅಪಕಾರ ಮಾಡಿದ್ರೆ ಇದು ದೊಡ್ಡ ಪಾಪಕ್ಕೆ ಕಾರಣ ಆಗತ್ತೆ. ಮಹಾ ಪ್ರತ್ಯವಾಯ ಹೇತು, ದೊಡ್ಡ ಪ್ರತ್ಯವಾಯಕ್ಕೆ ಇದು ಕಾರಣ ಆಗತ್ತೆ. ಪ್ರತ್ಯವಾಯ ಅಂದ್ರೆ ದೊಡ್ಡ ಪಾಪಕ್ಕೆ ಕಾರಣ, ಅಧರ್ಮ ಆಗ್ಬಿಡತ್ತೆ. ಆದ್ರಿಂದ ಇದನ್ನ ನೀನ್ ಮಾಡ್ಬಾರದು, ಯಾವತ್ತಿಗೂ ಈ ತರ ಮಾಡ್ಬಾರ್ದು ಅಂತ ಹೇಳ್ಕೊಡ್ಬೇಕು ತಾನೆ. ಅದವನ್ ಹಂಗೆ ಹೇಳ್ಕೊಡ್ಲಿಲ್ಲ ಗುರು. ಆದ್ರಿಂದಲೇ ಅವನ್ ಹೆಂಡತಿನೂ ಬಿಡ್ಲಿಲ್ಲ, ಗುರುಗಳ ಹೆಂಡತಿನೂ ಬಿಡ್ಲಿಲ್ಲ, ಗುರುಗಳ ದುಡ್ಡನ್ ಬಿಡ್ಲಿಲ್ಲ, ಗುರುಗಳ ಮನೇಲಿರೋ ಅಪರೂಪದ ವಸ್ತುನ ಯಾವ್ದನ್ನು ಬಿಡ್ಲಿಲ್ಲ, ಎಲ್ಲಾ ಹೊತ್ಕೊಂಡು ಹೋಗೇ ಬಿಟ್ಟ. ಕೊನೆ ಗುರುಗಳನ್ನ ಅವನ್ ಕಥೆನೆ ಮುಗಿಸ್ಬಿಟ್ಟ. ಹೀಗಾಗೋಯ್ತು ಅಂತಾದ್ರೆ ನಿನ್ನ ಈ ಸಮಾಜದಲ್ಲಿ ಒಂದು ಅವ್ಯವಸ್ಥೆ ಆಯ್ತು. ಯಾರು ಸರಿಯಾದ ದಾರಿಲೇ ಇಲ್ಲ, ಎಲ್ಲ ಹೀಗೆ ಎಡವಟ್ಟುಗಳು. ಹೇಗಂದ್ರೆ ಹಾಗೆ ಯಾರು ಬೇಕಾದ್ರೂ ಕೊಲ್ಬೋದು, ಯಾರ ಹೆಂಡತಿಯನ್ನ ಇನ್ನು ಯಾರು ಬೇಕಾದ್ರೂ ಅಪಹರಿಸ್ಕೊಂಡು ಹೋಗ್ಬೋದು. ಧರ್ಮ ಅಧರ್ಮ ವ್ಯವಸ್ಥೆನೇ ಹಾಳಾಗೋಯ್ತು. ಯಾಕೆ ನೀನ್ ಒಪ್ಪೇ ಇಲ್ಲ ಧರ್ಮ ವ್ಯವಸ್ಥೆ ಅಂತ. ಒಪ್ಪಿದ್ರೆ ತಾನೆ ಎಲ್ಲ ಹಾಳಾಗೋಯ್ತು. ಅಲ್ಲ, ನಾವು ದೊಡ್ಡ ಪಾಪ ಕಾರಣ ಅಂತ ಇದು ಏನಾದ್ರು ಹೇಳೋದಿದ್ರೆ ನೀನ್ ಪಾಪನೇ ಒಪ್ಪಿಲ್ವಲ್ಲ. ಈ ಗುರುಪತ್ನಿ ಅಪಹಾರ, ಗುರು ಸಂಪತ್ ಅಪಹಾರ ಮಾಡಿದ್ರೆ ಏನ್ ದೋಷ? ಅದು ದೊಡ್ಡ ಬ್ರಹ್ಮ ಪಾತಕ, ಅದು ಬ್ರಹ್ಮಹತ್ಯೆ ಮಾಡಿದಷ್ಟು ಸಮಾನ. ಅಂದ್ರೆ ಏನಾಯ್ತು ಈಗ? ಬ್ರಹ್ಮಹತ್ಯೆ ಮಾಡಿದ್ರೆ ಒಬ್ಬನ್ ಕೊಂದ್ರೆ ಏನಾಯ್ತು ಈಗ? ದೊಡ್ಡ ಪಾಪ, ನರಕಕ್ಕೆ ಹೋಗ್ಬೇಕು. ನರಕನೇ ಒಪ್ಪಿಲ್ಲ, ಪಾಪನೂ ಒಪ್ಪಿಲ್ಲ, ಇನ್ಯಾಕೆ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಛಾಂದಸೋಕ್ತೇಹೆ ತೇನೈವ ತ್ಯಾಜಿತತ್ವ. ಆದ್ರೆ ವೈದಿಕ ಧರ್ಮ ಪರಂಪರೆಯಲ್ಲಿ ಹೀಗಿಲ್ಲ. ವೈದಿಕ ಪರಂಪರೆಯಲ್ಲಿ ಏನ್ ಒಪ್ಪಿದ್ದಾರೆ? ಪುಣ್ಯ ಪಾಪ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಬಾರ್ದು. ಅಪಕಾರ ಮಾಡಿದ್ರೆ ಅದು ದೊಡ್ಡ ಪಾಪ ಕಾರಣ ಆಗತ್ತೆ, ಅವನು ನರಕಕ್ಕೆ ಹೋಗಿ ಬೀಳ್ತಾನೆ. ಇದೆಲ್ಲ ಛಾಂದಸೋಕ್ತಿ. ಛಾಂದಸ ಉಕ್ತಿ ಅಂದ್ರೆ, ಛಂದಸ್ಸು ಅಂದ್ರೆ ವೇದದ ಮಾತಿಗೆ ಛಾಂದಸ ಉಕ್ತಿ ಅಂತ ಕರೀತಾರೆ.
ಹಾಗಾದ್ರೆ ವೇದದ ಮಾತುಗಳಲ್ಲಿ ಇದನ್ನೆಲ್ಲ ನಾವು ಕೇಳ್ತೀವಿ. ಉಪಕಾರ ಮಾಡಿದವ್ರು ಅಪಕಾರ ಮಾಡಬಾರ್ದು, ಅದು ದೊಡ್ಡ ಪಾಪ ಕಾರಣ, ನರಕಕ್ಕೆ ಸಾಧನ ಅಂತ. ಅದನ್ನ ನೀನೇ ತ್ಯಾಜಿ ತತ್ವ ನೀನೇ ಬಿಟ್ಟಾಯ್ತಲ್ಲ, ನೀನ್ ಉಪದೇಶ ಕೊಡ್ತಾ ಅದೇ ನಮಗ್ ತಿಳಿತಾ ಇರೋದು. ಅಷ್ಟೇ ಅಲ್ಲ, ಉಪಕಾರಂ ಪ್ರತಿ ಉಪಕುರುವಂತಿ ಇತ್ಯೇತದಪಿ ಧರ್ಮಾದಿ ವಾಸನಾಯಾಮ್ ಸತ್ಯಾವಯ. ಇನ್ನು ಇನ್ನೊಂದನ್ನು ಯೋಚಿಸ್ಬೋದು. ಈಗ ಚಾರ್ವಾಕ ಪಾಠ ಕೇಳತ್ತಂಗ್ ಕೇಳ್ದ ಗುರುಗಳ ಹತ್ರ. ಆಮೇಲೆ ಅನ್ನಿಸ್ತು ಗುರುಗಳಿಗೊಂದ್ ದಕ್ಷಿಣೆ ಕೊಡ್ಬೇಕು, ಇಷ್ಟೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೆ, ಸರಿ ದಕ್ಷಿಣೆ ಕೊಟ್ಟ. ಯಾಕೆ ಕೊಟ್ಟ? ಅಯ್ಯೋ ನಮ್ಗೆ ಇಷ್ಟು ಉಪಕಾರ ಮಾಡಿದ್ದಾರೆ, ಇವರಿಗೆ ಪ್ರತ್ಯುಪಕಾರ ಮಾಡ್ಬೇಕು. ಏನ್ ಈಗ ಯಾಕೆ ಮಾಡ್ಬೇಕು ಪ್ರತ್ಯುಪಕಾರ? ಇಲ್ಲ ಅದರಿಂದ ಪುಣ್ಯ ಬರುತ್ತೆ, ಅದೊಂದ್ ಕರ್ತವ್ಯ. ಪುಣ್ಯ ಒಪ್ಪಿದ್ರೆ ತಾನೇ ಇವೆಲ್ಲ ಮಾಡ್ಬೇಕು. ಅಂದ್ರೆ ಒಂದು ಧರ್ಮಾದಿ ವಾಸನೆ, ಅಂದ್ರೆ ನಾನು ನನಗ್ ಉಪಕಾರ ಮಾಡಿದವ್ರಿಗೆ ನಾನೇನಾದ್ರೂ ಮಾಡ್ಬೇಕು ಅಂತ ಅನ್ಸತ್ತಲ್ಲ ಚಾರ್ವಾಕನ ಆ ಶಿಷ್ಯನಿಗೆ, ಅಂದ್ರೆ ಆಚಾರ್ಯರ ಲೋಕಾಯತಾಚಾರ್ಯ ಶಿಷ್ಯನಿಗೆ. ಅದ್ ಯಾಕೆ ಅನ್ನಿಸ್ತಾ ಇದೆ ಅವನಿಗೆ? ಧರ್ಮಾದಿ ವಾಸನಾಯಾಮ್ ಸತ್ಯಾಮೇವ. ಧರ್ಮ ವಾಸನೆ ಅಂತಂದ್ರೆ ಈ ವಾಸನೆ ಅಲ್ಲ, ನಾವು ತಿಳ್ಕೊಂಡಿರೋ ಗಂಧ ವಾಸನೆ ಅದಲ್ಲ, ಹೊರತು ಸಂಸ್ಕಾರ ಅಂತ ಅರ್ಥ. ಅಂದ್ರೆ ಒಂದು ಪುಣ್ಯ ಪಾಪ ಸಂಸ್ಕಾರ ಇದ್ರೆ, ಏನೋ ಒಂದ್ ಪುಣ್ಯ ಅಂತ ಒಂದಿದೆ, ಏನೋ ಒಂದ್ ಪಾಪ ಅಂತಿದೆ, ಹಾಗಾಗಿ ನಾನು ಉಪಕಾರ ಮಾಡಿದವ್ರಿಗೆ ಉಪಕಾರ ಮಾಡ್ಬೇಕು ನಾನು ಅಂತ ಮನಸ್ಸಿನಲ್ಲಿ ಏನೋ ಒಂದು ಮೂಲೆಯಲ್ಲಾದ್ರೂ ಕೂಡ ಪುಣ್ಯದ ಬಗ್ಗೆ ಒಂದು ಪರಿಕಲ್ಪನೆ ಇದ್ರೆ ಮಾತ್ರ ಆಗ ಚಾರ್ವಾಕ ತನ್ನ ಗುರುಗಳಾದ ಲೋಕಾಯತಾಚಾರ್ಯನಿಗೆ ಏನೋ ಒಂದು ಸಂಭಾವನೆ, ಗೌರವ, ನಮಸ್ಕಾರ ಅದು ಇದು ಎಲ್ಲ ಮಾಡ್ತಾನೆ. ಇಲ್ಲ ಯಾಕೆ ಮಾಡ್ತಾನೆ? ಹಾಗಾದ್ರೆ ಎಲ್ಲದಕ್ಕೂ ಕೂಡ ಮೂಲ ಆ ಧರ್ಮಾಧರ್ಮ ವ್ಯವಸ್ಥೆ. ಅತೀಂದ್ರಿಯ, ಸ್ವರ್ಗ, ನರಕ, ಮೋಕ್ಷ, ಅಂಧಂತಮಸ್ಸು ಎಲ್ಲ ಒಪ್ಪಬೇಕು. ಆದ್ರೆ ನೀನೆ ಸಾತು ತೇನೇ ಇವ ನಿಶೇಷಿತ, ನೀನೇ ಅದನ್ನ ಇಲ್ಲ ಮಾಡ್ಬಿಟ್ಟು ಆಗೋಯ್ತಲ್ಲ, ನಿಶೇಷಿತ, ಚೂರು ಉಳಿಸ್ಲೇ ಇಲ್ಲ. ಕನಿಷ್ಠ ಪಕ್ಷ ಒಂದ್ ಸ್ವರ್ಗಕ್ಕಾದ್ರೂ ಒಂದು ಅವಕಾಶ ಕಲ್ಪಿಸಿ ಕೊಟ್ಟಿದ್ರೆ ಇವನು ಗುರುಗಳ ಬಳಿ ನಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಾದ್ರೂ ಅವನಿಗೆ ಒಂದಿಷ್ಟು ನಮಸ್ಕಾರ ಮಾಡಿ ಒಂದ್ ದಕ್ಷಿಣ ಹಾಕಿ ಗುರುಗಳಿಗೆ ದ್ರೋಹ ಮಾಡ್ತಾ ಇರ್ಲಿಲ್ಲ. ಆದ್ರೆ ಶಿಷ್ಯನೇ ಗುರುಗಳಿಗೆ ದ್ರೋಹ ಮಾಡ್ಲಿಕ್ಕೆ ನಿನ್ನ ಉಪದೇಶನೇ ಕಾರಣ ಆಯ್ತು. ಅದನ್ನ ಎಂಥ ಗುರು ನೀನ್ ಕೊಡೋ ಉಪದೇಶ ನಿನಗೆ ತೊಂದ್ರೆ ಈಡಾಯ್ತು ಅಂದ್ರೆ ಇನ್ನೆಂಥ ಉಪದೇಶ ಇದು. ಹಾಗಾಗಿ ಅತಃ ನಾಸ್ತ್ಯೇವ ಆಚಾರ್ಯಸ್ಯ ಪ್ರಯೋಜನಂ, ಅದನ್ನ ನಿಮ್ಮ ಆಚಾರ್ಯರಿಂದ ಏನೂ ಜಗತ್ತಿಗೆ ಪ್ರಯೋಜನ ಇಲ್ಲ. ಹೊರತು ಏನಾಯ್ತು ಅಂದ್ರೆ ನಿಮ್ಮ ಆಚಾರ್ಯರು ಬೇರೆಯವ್ರಿಗೆ ಉಪದೇಶ ಕೊಡ್ತಾ ಪ್ರತ್ಯುತ ಸ್ವಜೀವನ ಹಾನಿ ಲಕ್ಷಣ ಅನರ್ಥ ಏವ. ತನ್ನ ಪ್ರಾಣವನ್ನ ತಾನೇ ಕಳ್ಕೊಂಡು ಆ ಶಿಷ್ಯನಿಗೆ ಉಪದೇಶ ಕೊಡ್ತಾ, ಅದರಿಂದ ಉಪದೇಶ ಕೊಡೋದು ಕೆಟ್ಟದಾಗ್ಬಿಟ್ರೆ ಕೊನೆ ಕೆಟ್ಟದ್ ಅವನ್ಗೆ ಆಗುತ್ತೆ. ಒಳ್ಳೇದ್ ಉಪದೇಶ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಆದ್ರೆ ನೀನೇನು ಉಪದೇಶ ಕೊಟ್ಟಿ ಹೇಗಾದ್ರೂ ಮಾಡಿ ಸ್ವೇಚ್ಛಾಚಾರವಾಗಿ ನೀವು ಕಾಮೋಪಭೋಗ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯಾರಿಗೆ ಶಕ್ತಿ ಜಾಸ್ತಿ ಇದೆಯೋ ಅವರು ದುರ್ಬಲರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅವರು ಅದನ್ನ ದೋಚ್ಕೊಂಡು ಹೋಗ್ತಾರೆ ಅಷ್ಟೇ. ಈ ಕಲಿಯುಗದಲ್ಲಿ ನಡೆಯತ್ತಲ್ಲ ಹಾಗೆ. ಯಾರಿಗ್ ಜಾಸ್ತಿ ಶಕ್ತಿ ಇದೆಯೋ, ಅಧಿಕಾರ ಯಾರಿಗ್ ಜಾಸ್ತಿ ಇದೆಯೋ ಅವ್ರು ಇನ್ನೊಬ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾನ್ ಮಾತು ಕೇಳ್ಬೇಕಷ್ಟೇ, ಯಾಕೆ ನನಗ್ ಶಕ್ತಿ ಇದೆ. ಅವ್ನ್ ಕೇಳಲಿಲ್ವಾ, ಅವನವತ್ತು ಕೆಲಸದಿಂದ ಇರೋದೇ ಇಲ್ಲ, ಹೊರಗೋಗಿರ್ತಾನೆ ಅಷ್ಟೇ, ದಬ್ಬಾಳಿಕೆ. ಅವಾಗ ಅಯ್ಯೋ ಯಾಕೆ ಹೀಗಾಯ್ತು, ನಿನಗ್ ಶಕ್ತಿ ಇಲ್ಲ, ನಿಂದ ಅಷ್ಟೇ ಸಾಮರ್ಥ್ಯ, ಹೌದಷ್ಟೇ. ಅವ್ನು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇದೇ ಚಾರ್ವಾಕ ಮತದ ಪ್ರಭಾವ. ಆದ್ರಿಂದ ಯಾರಿಗೆ ಶಕ್ತಿ ಜಾಸ್ತಿ ಇದೆಯೋ ಅವ್ರು ಇನ್ನೊಬ್ರ ಮೇಲೆ ಹಠ ಸಾಧನೆ ಮಾಡ್ತಾರೆ, ಅವ್ರನ್ನ ಬೀಳಿಸ್ತಾರೆ, ಅವ್ರನ್ನ ತುಳಿದು ಇವ್ರ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ. ಆದ್ರೆ ಈ ವಿಷಯವನ್ನ ಚಾರ್ವಾಕನ ಆಚಾರ್ಯರು ಅವರೇ ತಿಳಿಸ್ಕೊಟ್ರು. ಕೊನೆಗೆ ಅವರ ಮೂಲಕ್ಕೆ ಬಂತು ವಿಷಯ, ಅವ್ರಿಗೆ ತೊಂದರೆ ಮಾಡ್ಕೊಂಡ್ರು. ಸ್ವಜೀವನ ಹಾನಿ ಲಕ್ಷಣ, ತಮ್ಮ ಜೀವನಕ್ಕೆ ಹಾನಿ ಮಾಡ್ಕೊಂಡ್ರು. ಆದ್ರಿಂದ ಏವಂ ಅಷ್ಟೇ ಅಲ್ಲ, ಬರೀ ತಮಗ್ ತಾವು ನಷ್ಟ ಮಾಡ್ಕೊಂಡಿದ್ದಲ್ಲ, ತಮ್ಮ ಮನೆಗ್ ತಾವು ಸಮಸ್ಯೆ ತಂದ್ಕೊಂಡಿದ್ದ ಅಷ್ಟೇ ಅಲ್ಲ, ಶಿಷ್ಯರ ಮನೆಯಲ್ಲೂ ಇದೇ ಸಮಸ್ಯೆ ತಂದು ಹಾಕಿದ್ರು. ಅಂದ್ರೆ ಇವ್ರು ಸಮಾಜ ಲೋಕೋಪಕಾರ ಮಾಡ್ತಾ ಇಲ್ಲ, ಲೋಕಕ್ಕೆಲ್ಲ ಕಂಟಕರಾಗ್ಬಿಟ್ರು ಈ ಚಾರ್ವಾಕರ ಆಚಾರ್ಯರು. ಯಾಕೆ? ತಮ್ಮನೆ ಹಾಳು ಮಾಡ್ಕೊಂಡ್ರು, ಅಷ್ಟೆಲ್ಲ ಶಿಷ್ಯನ ಮನೇನೂ ಹಾಳು ಮಾಡಿದ್ರು ಅಂತ. ಯಾಕೆ ಅಂದ್ರೆ ಏವಂ ವಿನೇಯಾನಾಮಪಿ ಅನ್ಯೋನ್ಯ ಧನ ವನಿತಾದಿ ಅಪಹಾರಾಯ ಪರಸ್ಪರ ವಧಾದೇವ ಪ್ರವೃತ್ತಿ ನತು ಕಾಮೋಪಭೋಗ ಅವಸರ ಅಂತ. ಅಂದ್ರೆ ವಿನೇಯ ಅಂದ್ರೆ ಶಿಷ್ಯರು. ನನ್ನ ತಿಳಿಸಿದಂತೆ ಯಾರು ಗುರುಗಳನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೋ ಅಂತಹ ಶಿಷ್ಯರು ಅವ್ರು ವಿನೇಯರು. ಅದರಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಬಿಡಿಸ್ತಾರೆ, ವಿನೇಯಾನಾಂಚ ಇದೆ ಶಿಷ್ಯಾಣಾಮಿತ್ಯರ್ಥ. ಅಂದ್ರೆ ಅದನ್ನೂ ತೋರಿಸ್ಕೊಟ್ರು. ಕೆಲಸಲಿ ವಿನಯ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಮುಂದನ್ನು ಗಮನಿಸಿ, ಮುಂದಿನ ಲೈನ್ ನಲ್ಲಿ ಛಾಂದಸೋಕ್ತೆ ಅಂತ ಒಂದು ಶಬ್ದ ಹಿಂದ್ ಬಂತಲ್ಲ, ಅದಕ್ಕೂ ಅರ್ಥ ಬರೀತಾರೆ, ವೈದಿಕಾನ ಮುಕ್ತೇಹೆ ಇತ್ಯರ್ಥ. ಛಾಂದಸ ಅಂದ್ರೆ ವೈದಿಕ ಅಂತ ಅರ್ಥ, ಅಂದ್ರೆ ವೇದದ ಮಾತುಗಳು. ಅಂದ್ರೆ ಒಂದೊಂದು ಶಬ್ದವನ್ನು ಕೂಡ ಸುಧಾ ಗ್ರಂಥ ವ್ಯಾಖ್ಯಾನ ಬರೀತಾನೂ ಕೂಡ ವಿದ್ಯಾರ್ಥಿಗಳಿಗೆ ಇದೆಲ್ಲ ಗೊತ್ತಾಗಲ್ಲ.
ಈ ಶಬ್ದಗಳಿಗೆ ಅರ್ಥ ಗೊತ್ತಿರಲ್ಲ ಅಂತ ಹೇಳಿ ಅಲ್ಲಲ್ಲೇ ಆ ಶಬ್ದಗಳಿಗೂ ಅರ್ಥ ಬರೆದು ಹೋಗ್ತಾರೆ. ಅಷ್ಟೇ ಅಲ್ಲ, ಮುಂದಕ್ಕೆ ಇನ್ನೊಂದು ಬಿಡಿಸಿದಾರಲ್ಲಿ ನಿಶ್ಶೇಷಿತೇತಿ, ನಿಶ್ಶೇಷವಾಗಿ ಮಾಡೋದ್ರಿಂದ ಏನರ್ಥ, ಶೇಷೋಪಿ ಯಥಾ ನಾಸ್ತಿ ತಥಾಕೃತ ಇತ್ಯರ್ಥ ಅಂತ ಅದನ್ನು ಬಿಡಿಸಿದ್ರು. ಅಂದ್ರೆ ಎಲೆ ಮೇಲೆ ಚೂರನ್ನೂ ಬಿಡ್ಲಿಲ್ಲ, ಒಂದು ಸ್ವಲ್ಪನಾರು ಉಳಿಸ್ಬಾರ್ದ, ಶೇಷ ಭಾಗನೂ ಇಲ್ಲ. ಈಗ ಉಚ್ಚಿಷ್ಟ ಅಂತ ಹೇಳ್ತೀವಲ್ಲ, ಉಚ್ಚಿಷ್ಟ ಅಂದೇನು, ಒಬ್ರಿಗೆಲ್ಲ ಕೊಟ್ಟು ಉಳಿದಿದ್ದು ಅಂತ ಅರ್ಥ, ಶಿಷ್ಟ ಉಳಿದಿದ್ದು, ಅದನ್ನೇ ಶೇಷ ಅಂತ ಕರೀತಾರೆ. ಒಂದ್ ಸ್ವಲ್ಪನಾದ್ರೂ ಉಳಿಸ್ಬಾರ್ದೆ, ಸ್ವಲ್ಪನೂ ಉಳಿಸ್ಲಿಲ್ಲ, ಹಾಗ್ ಮಾಡೋದು, ಅದನ್ನ ನಿಶ್ಶೇಷಿತ. ಒಂದ್ ಧರ್ಮದ ಗಂಧ ಗಾಳಿ ಇಲ್ಲ, ಹಾಗ್ ಮಾಡ್ಬಿಟ್ರು ಯಾರೋ ಈ ಚಾರ್ವಾಕರ ಆಚಾರ್ಯರು, ಲೋಕಾಯತಾಚಾರ್ಯರು. ಏನೋ ಒಂದು ಪುಣ್ಯದ ಗಂಧನೋ ಪಾಪದ ಗಂಧನೋ ಗಂಧ ಗಾಳಿ ಇತ್ತು ಅಂತ ಆದ್ರೆ ಏನೋ ಪರಸ್ಪರ ಅಪಕಾರ ಎಲ್ಲ ಮಾಡ್ಕೊಳ್ತಾ ಇರ್ಲಿಲ್ಲ, ಶಿಷ್ಯರಾಗ್ಲಿ ಅಥವಾ ಗುರುಗಳಿಗೆ ಶಿಷ್ಯರಾಗ್ಲಿ. ಆದ್ರೆ ಅದನ್ನೂ ಕೂಡ ಅವನೇ ಹೋಗಿಸ್ದ, ಧರ್ಮದ ಗಂಧಗಾಳಿನೂ ಇಲ್ದೇನೋ ಹಾಗೆ ಮಾಡ್ದ. ಆದ್ರಿಂದ ಏನಾಯ್ತು, ಅನ್ಯೋನ್ಯ ಧನ ವನಿತಾದಿ ಅಪಹಾರ. ಶಿಷ್ಯರೆಲ್ಲ ಏನ್ ಮಾಡಿದ್ರು, ಒಬ್ಬ ಶಿಷ್ಯ ಯೋಚನೆ ಮಾಡ್ದ, ಇವನ ಹೆಂಡತಿ ಚೆನ್ನಾಗಿದ್ದಾಳೆ, ನಾನು ಅಪಹಾರ ಮಾಡ್ಬಿಡ್ತೇನೆ ಅಂತ ಅಪಹರಿಸ್ಕೊಂಡು ಹೋದ. ಇನ್ನೊಬ್ಬ ಶಿಷ್ಯ ಇವನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಅವನ ಅಪಹರಿಸ್ಕೊಂಡು ಹೋದ. ಆಮೇಲೆ ನೋಡ್ದ, ಇವನ್ ಸಂಪಾದನೆ ಮಾಡಿದಾರೆ, ಅದು ದೋಚ್ಕೊಂಡು ಹೋಗ್ಬರೋಣ ಅಂತ ಅನಿಸ್ತು, ದೋಚ್ಕೊಂಡು ಹೋದ. ಅವನೇನಾರು ಯಾಕೆ ದೋಚ್ಕೊಂಡು ಹೋಗ್ತಾ ಇದೆ, ನನ್ನ ಹೆಂಡತಿನ ಯಾಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಮುಂದೆ ಬಂದ್ರೆ ಅವ್ನ ಕಥೆನೆ ಮುಗಿಸ್ಬಿಡ್ತ ಅಷ್ಟೇ. ಅವನ ಸಮಾರ ಅವನ ಸಾಯೋ ತರ ಇವನೇ ಮಾಡ್ತಾ ಇದ್ದ, ಒಂದು ಅಭಿಷಪ್ರಾಶನ ಮಾಡಿಸ್ತಾ ಇದ್ದ, ಒಂದು ಕತ್ತಿ ತಗೊಂಡ್ಬಂದು ಅವ್ನು ಕುತ್ತಿಗೆಯನ್ನು ತೆಗಿತಾ ಇದ್ದ. ಇದನ್ನ ಈ ಅಭಿಪ್ರಾಯವನ್ನ ಇಲ್ಲಿ ಬರಿತಾ ಇದ್ದಾರೆ. ಅನ್ಯೋನ್ಯ ಧನ ಅಪಹಾರ, ಪರಸ್ಪರ ದುಡ್ಡಿನ ಅಪಹಾರ ಆಗ್ತಾ ಇತ್ತು. ಪರಸ್ಪರ ವನಿತಾ ಅಂದ್ರೆ ಹೆಣ್ಣು, ಸ್ತ್ರೀ ಅಪಹಾರ ಆಗ್ತಾ ಇತ್ತು. ಬರೀ ಇಷ್ಟೇ ಅಲ್ಲ, ಒಂದು ದುಡ್ಡು ಒಂದು ಸ್ತ್ರೀ, ಇದು ಮುಖ್ಯ. ಭಾಗವತಲ್ಲಿ ಹೇಳೋದು ಎರಡು ಮುಖ್ಯ, ಒಂದು ಪರಧನ ಪರಸ್ತ್ರೀ, ಎರಡು ಅದು ತುಂಬಾ ಕೆಟ್ಟದ್ದು, ಪರಧನ ಮತ್ತೆ ಪರಸ್ತ್ರೀ. ಅದರಿಂದ ತುಂಬಾ ದೂರದಲ್ಲಿರ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ಪ್ರಧಾನವಾಗಿ ಭಾಗವತ ಧರ್ಮನೇ ಹಾಗೆ. ಹಾಗಾಗಿ ಅದೆರಡನ್ನು ತಗೊಂಡ್ರು. ಇನ್ನು ಆದಿಪದೇನ, ಇನ್ನೂ ಮೊದಲಾದದ್ದು ಏನೇನಿದೆಯೋ ಒಟ್ಟು ಆ ಎಲ್ಲದರ ಅಪಹಾರ ಆಗತ್ತೆ. ಕೊನೆಗೆ ಏನಾಗತ್ತೆ, ಪರಸ್ಪರ ವಧಾದಾವೇವ, ಇಬ್ರು ಪರಸ್ಪರ ಸಾಯ್ತಾರಷ್ಟೇ. ಅವನು ಇವನ್ ಸಾಯಿಸ್ತಾನೆ, ಅವನು ಇವನನ್ನ ಸಾಯಿಸ್ತಾನೆ, ಅಷ್ಟೇ. ಇದೇ ಆಗೋದು ಹೊರತು ನತು ಕಾಮ ಉಪಭೋಗಾವಸರ. ನಿಮ್ಮ ಉಪದೇಶದಿಂದ ಯಾರು ಕೂಡ ಆರಾಮಾಗಿ ಸ್ವೇಚ್ಛಾಚಾರದಿಂದ ತಮ್ಗೆ ಏನ್ ಬೇಕೋ ತಾವು ತಿನ್ನೋದಾಗ್ಲಿ ಮಲ್ಗೋದಾಗ್ಲಿ ಅಥವಾ ಇನ್ಯಾವುದೇ ಒಂದು ಆರಾಮಾಗೆ ಜೀವನವನ್ನ ಸಾಗಿಸೋದಾಗ್ಲಿ ಯಾವುದು ಆಗಲ್ಲ. ಕಾಮೋಪಭೋಗ ದೂರ ಇರ್ಲಿ, ಪರಸ್ಪರ ಎಲ್ಲ ಸಾಯಿಸ್ಕೊಂಡು ತಾವು ತಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಳ್ತಾರೆ. ಆದ್ರಿಂದ ಮಹತಾ ಅನರ್ಥೇನ ಆಕ್ರಾಂತಹ ಅಲ್ಪೀಯಾನ್ ಕಾಮೋಪಭೋಗ ಅನರ್ಥ ಏವ. ಅದರಿಂದ ದೊಡ್ಡ ಅನರ್ಥಕ್ಕೆ ಕಾರಣವಾದದ್ದು ನಿಮ್ಮ ಉಪದೇಶ. ಇದನ್ನ ಕಟ್ಕೊಂಡು ಏನಾಗ್ಬೇಕಾಗಿದೆ, ಎಲ್ಲೋ ಅಲ್ಪ ಸ್ವಲ್ಪ ಜನರು ತಾವು ಕಾಮೋಪಭೋಗ ಮಾಡ್ತಾರೆ. ಯಾಕಂದ್ರೆ ಯಾರು ಅಧಿಕಾರದಲ್ಲಿದ್ದಾರೆ, ಯಾತ್ರ ದುಡ್ಡು ಜಾಸ್ತಿ ಇದೆ, ಅವ್ರು ಇನ್ನೊಬ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆಗ ಸ್ವಲ್ಪ ಕಾಮ ಉಪಭೋಗ ಅವ್ರಿಗೆ ಆಗುತ್ತೆ. ಆದ್ರೆ ಅವ್ರಿಗಿಂತ ಮೇಲಿರೋನು ಅವನನ್ನ ಬಡಿತಾನೆ, ಆಮೇಲೆ ಅವನಿಗಿಂತ ಅವನ ಮೇಲಿರೋನ್ ಬಡಿತಾನೆ. ಹಾಗಾದೇನಾಯ್ತು, ಎಲ್ರ ಮೇಲೂ ಇನ್ನೊಬ್ರು ಇದ್ದೇ ಇರ್ತಾರೆ. ಅವರಿಂದ ಕೆಳಗಿನವ್ರು ತೊಂದರೆಗೊಳಗಾಗ್ತಾರೆ, ಅಲ್ಪ ಸ್ವಲ್ಪ ಕಾಮೋಪಭೋಗ ಅನುಭವಿಸ್ತಾರೆ. ಆದ್ರೆ ದೊಡ್ಡ ಅನರ್ಥ ಕಾರಣ ಆಯ್ತು. ಲೋಕದಲ್ಲೆಲ್ಲ ಹಿಂಸಾಚಾರ, ಬರೀ ಹಿಂಸೆ ಎಲ್ಲ ಆಗ್ತಾ ಇತ್ತು. ಅದರಿಂದ ಹಿಂಸೆಯನ್ನ ತಡಿಬೇಕು. ಎಲ್ಲ ಪರಸ್ಪರ ತಮ್ಮ ತಮ್ಮ ದುಡ್ಡು, ತಮ್ಮ ಹೆಂಡತಿಯರು ಎಲ್ಲ ಪರಸ್ಪರ ರಕ್ಷಣೆ ಆಗ್ಬೇಕು. ಇದೆಲ್ಲ ಆಗ್ಬೇಕು ಅಂತ ಆದ್ರೆ ನಿನ್ನ ಉಪದೇಶ ಸಾಲಲ್ಲ. ನಿನ್ನ ಉಪದೇಶದಿಂದ ಅನರ್ಥನೇ ಜಾಸ್ತಿ. ಏನೋ ದೊಡ್ಡದಾಗಿ ಹೇಳಿದೆ ಹಿಂದೆ, ವೈದಿಕರೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಎಲ್ಲಾ ಜನರನ್ನ. ಆ ವ್ರತ ಅಂತೆ, ಈ ವ್ರತ ಅಂತೆ, ಇದು ಪೂಜೆ ಅಂತೆ, ಅದು ಇದು ಎಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ. ಪುಣ್ಯ ಅಂತೆ, ಪಾಪ ಅಂತೆ, ಎಲ್ಲ ಸುಳ್ಳು ಮೋಕ್ಷ ಇಲ್ಲ, ಸ್ವರ್ಗ ಇಲ್ಲ ಅಂತ. ಆದ್ರೆ ಇದೊಂದು ವ್ಯವಸ್ಥೆನೇ ಇಲ್ಲದೆ ಹೋದ್ರೆ ಇಡೀ ಸಮಾಜದಲ್ಲಿ ಬರೀ ಹಿಂಸಾಚಾರವೇ ಆಗ್ಬೇಕು. ಅದರಿಂದ ಹಿಂಸಾಚಾರ ಪ್ರಚೋದಕವಾದದ್ದು ನಿನ್ನ ಮತ. ಅದರಿಂದ ನಿಮ್ಮ ಆಚಾರ್ಯರು ಹೇಳೋ ಒಂದು ಮಾತಿಗೂ ಪ್ರಯೋಜನ ಇಲ್ಲ, ವ್ಯರ್ಥ ನಿಮ್ಮ ಆಚಾರ್ಯರ ಮಾತು ಅಂತ. ಇಷ್ಟನ್ನ ಜಯತೀರ್ಥರು ಇಲ್ಲಿ ಈ ಪ್ಯಾರಾದಲ್ಲಿ ಬಿಡಿಸಿದ್ದಾರೆ. ಅದರಿಂದ ಚಾರ್ವಾಕ ಮತ್ತೆ ಖಂಡನೆ ಅಂದ್ರೆ ಇಂಥ ಅಂಶಗಳೇನಿದೆ ಇದನ್ನೆಲ್ಲ ಹೈಲೈಟ್ ಮಾಡ್ಕೊಂಡಿರ್ಬೇಕು. ತುಂಬಾ ಚೆನ್ನಾಗಿರೋ ಅಂಶಗಳು, ಸುಲಭವಾಗಿ ಅದನ್ನ ಬಿಡಿಸಿದ್ದಾರೆ. ಅದರಿಂದ ಹಿಂಸೆ ಅಪಹಾರ ಎಲ್ಲ ನಡೆಯುತ್ತೆ, ವಧೆನೂ ನಡೆಯುತ್ತೆ. ಆದ್ರೆ ಈ ಕಾಮೋಪಭೋಗ ಮಾತ್ರ ನಡೆಯೋದೇ ಇಲ್ಲ ಅಂತಿಷ್ಟು ಹೇಳಿ ಕೊನೆಗೆ ಈ 123ನೇ ಸುಧಾ ಮೂಲಕ ಬರ್ತಾರೆ. ಇಲ್ಲಿ ಮೊದಲಿಗೆ ಅನುವ್ಯಾಖ್ಯಾನ. ಸ್ವಜೀವನ ವಿರೋಧಾಯ ವದನ್ ಕಿಂ ನಾಮ ಬುದ್ಧಿಮಾನ್ ಅಂತ. ಅದು ಆಚಾರ್ಯರು ತಿಳಿಸಿದ್ದ ಈ ಅಂಶನ. ಮೇಲ್ ಆಚಾರ್ಯರು ಏನ್ ಬಂತು ವಾಕ್ಯ, ವೃಥಾ ಹನ್ಯಾತ್ ಯದಿ, ಸುಮ್ನೆ ಹಾಗೆ ಕೊಂದ್ರೆ ಏನ್ ಮಾಡ್ತಾನೆ ಗುರು ಅಂತ. ಅಲ್ಲ ಶಿಷ್ಯ ಯಾಕೆ ಗುರುಗಳನ್ನ ಕೊಲ್ಲಿಕ್ಕೆ ಅಂತ ಹೋಗ್ತಾನೆ ಅಂದಾಗ, ಗುರುಗಳ ಹತ್ರ ಅಮೂಲ್ಯ ವಸ್ತು ಇದೆಯಲ್ಲ,
ಈಗ ತನ್ ಬಳಿ ಇರ್ಲಿಲ್ಲ, ಗುರುಗಳ ವಸ್ತು ಮನೇಲಿ ನೋಡ್ತಾನೆ, ಓ ಇದೆಲ್ಲ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ, ಹಾಗಾದ್ರೆ ಯಾವ್ದನ್ನು ಬಿಡ್ಬಾರ್ದು ಅಂತ ಶಿಷ್ಯನಿಗೆ ಅನ್ನಿಸ್ತು. ಆದ್ರಿಂದ ಕೊನೆ ಗುರುವನ್ನೇ ಕೊಂದ್ ಹಾಕ್ತ. ಅದನ್ನ ಆಚಾರ್ಯರಲ್ಲಿ ಸೂಚನೆ ಮಾಡಿದ್ರು, ಹನ್ಯಾತ್ ಅಂತ. ಹನ್ಯಾತ್ ಅಂದ್ರೆ ಕೊಲ್ಲೋದು ಅಂತ ಅರ್ಥ. ಅದೆಲ್ಲ ನಡೀತಾ ಇತ್ತು. ಆಗ ತಸ್ಯ ಕಿಮುತ್ತರಂ, ನೀನೇ ಉತ್ತರ ಹೇಳ್ತೀಯ, ಆಗ ಉತ್ತರ ಹೇಳಿಕ್ ನೀನೇ ಇರಲ್ವಲ್ಲ ಅಂತ ಬಂತು. ಮುಂದಕ್ಕೆ ಸ್ವಜೀವನ ವಿರೋಧಾಯ ವದನ್ ಕಿಂ ನಾಮ ಬುದ್ಧಿಮಾನ್, ಇಂಥವ್ನ್ ಯಾರು ಬುದ್ಧಿವಂತನ್ ಕರೀತಾರ? ತಾನು ಉಪದೇಶ ಕೊಟ್ಟಿದ್ದಕ್ ತನಗೆ ಜನ ಕಲ್ ತಗೊಂಡು ಹೊಡೆದ್ರು ಅಂದ್ರೆ ಅವಾಗ ಇದನ್ನ ಉಪದೇಶ ಅಂತ ಹೇಳ್ತಾರ? ಅಲ್ಲ, ಅದನ್ನ ಸ್ವಜೀವನ ವಿರೋಧ ಆಯ್ತು. ತನ್ನ ಜೀವನಕ್ಕೆ ತಾನೇ ತೊಂದರೆಯನ್ನ ಕೊಟ್ಕೊಂಡ. ಹಾಗಾಗಿ ಇಂಥ ಉಪದೇಶ ಕೊಡೋನನ್ನ ಕಿಂ ನಾಮ ಬುದ್ಧಿಮಾನ್, ಅವನನ್ನ ಯಾರೋ ಬುದ್ಧಿವಂತ ಅಂತ ಕರೀತಾರ ಅಂತ. ಇದು ಆಚಾರ್ಯರ ಮಾತು. ಇದನ್ನ ಜಯತೀರ್ಥರು ವಿವರಿಸ್ತಾ ಅದಕ್ಕೆ ಪೀಠಿಕೆ ಕೊಡ್ತಾರೆ. ಅಸ್ತ್ವೇವಂ ಲೋಕಾಯತಾಚಾರ್ಯ ಉಕ್ತೇ ವೃಥಾತ್ವಂ ಅನರ್ಥ ಹೇತುತ್ವಂಚ. ಇರ್ಲಿ, ಆಯ್ತು, ಈಗ ಲೋಕಾಯತಾಚಾರ್ಯರ ಮಾತು ಪ್ರಯೋಜನ ರಹಿತ, ಅದಕ್ಕೇನ್ ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಪ್ರಯೋಜನ ಇಲ್ಲ ಅನ್ನೋದ್ ಬಿಡಿ, ಅನರ್ಥಕ್ಕೆ ಕಾರಣ ಜಾಸ್ತಿ, ಒಪ್ಪೋಣ. ಆದ್ರೆ ಏನಾಯ್ತು, ಈಗ ಅಪ್ರಮಾಣ ಅಂತ ಆಯ್ತಾ? ಪ್ರಮಾಣ ಅಂತ ಯಾಕೆ ಒಪ್ಬಾರ್ದು? ಅಂದ್ರೆ ಎಷ್ಟು ದುರಾಗ್ರಹ ಅಂದ್ರೆ ಅವ್ರಿಗೆ, ಅವ್ರು ಹೇಳೋ ಮಾತಿಗೆ ಅರ್ಥ ಇಲ್ಲ, ಮತ್ತೆ ಅನರ್ಥ ಜಾಸ್ತಿ, ಆದ್ರೂ ಅದನ್ನ ಪ್ರಮಾಣ ಅಂತ ಒಪ್ಪೋಣ ಅಂತ. ಇದು ಎಂಥ ಮಾತಿದು, ಮೂರ್ಖತನ. ಅದನ್ನ ಇದು ಬುದ್ಧಿಮಾನ್ ಅಲ್ಲ ಅವನು, ಮೂರ್ಖತನ ಅಂತ ಅನ್ಸತ್ತಿದ್ದು ಅಷ್ಟೇ ಅಂತ ಅದನ್ನೇ ವಿವರಿಸಿದ್ರು. ಸ್ವಶಬ್ದ ಪರೇಶಾಮಪಿ ಉಪರಕ್ಷಕ. ಇಲ್ಲಿ ಬರೀ ತನ್ ಜೀವನ ವಿರೋಧ ಅಂತ ಆಚಾರ್ಯ ಹೇಳಿದ್ದು ಅಷ್ಟೇ ಅಲ್ಲ, ಬೇರೆಯವ್ರ ಜೀವನಕ್ಕೂ ಅವನೇ ಕಂಟಕ ಆಚಾರ್ಯ. ಅದರಿಂದ ಅವನ ಉಪದೇಶನೂ ವ್ಯರ್ಥ ಅಂತ ಅದನ್ನೂ ತಗೊಳ್ಬೇಕು. ಯಾಕೆಂದ್ರೆ ವ್ಯರ್ಥ ಅನರ್ಥ ಹೇತುವಾಕ್ತ್ವೇನ ಲೋಕಾಯತಾಚಾರ್ಯಸ್ಯ ಅಪ್ರೇಕ್ಷಾವತ್ವಂ ಅನುಮೀಯತೆ. ಯಾವಾಗ ಒಬ್ಬ ಆಚಾರ್ಯ ಅದು ಲೋಕಾಯತಾಚಾರ್ಯ ವ್ಯರ್ಥವಾಗಿ ಮಾತಾಡಿದ್ನೋ, ಅನರ್ಥಕ್ಕೆ ಕಾರಣವಾದ ಮಾತನಾಡಿದ್ನೋ, ಹಾಗಾಗಿ ಅವನೊಬ್ಬ ಪೆದ್ದ ಅಂತ ಅನುಮಾನ ಮಾಡ್ತೀವಿ. ಅಪ್ರೇಕ್ಷಾವಂತ, ಅವನೊಬ್ಬ ಬುದ್ಧಿವಂತ ಅಲ್ಲ ಅಂತ ಅನುಮಾನ ಮಾಡ್ತೀವಿ. ಅವ್ನು ಮಾತಾಡಿ ಸರಿ ಇಲ್ಲ, ವ್ಯರ್ಥ ಮಾತಾಡ್ತಾನೆ, ಅನರ್ಥವಾಗಿ ಮಾತಾಡ್ತಾನೆ. ತತಃ ತದ್ವಚನಸ್ಯ ಅಪ್ರಾಮಾಣ್ಯಂ. ಹಾಗಾಗಿ ಅವನು ಹೇಳಿದ ಮಾತು ಕೂಡ ಅಪ್ರಮಾಣ ಅಂತ ತೀರ್ಮಾನ ಆಗೇ ಆಗುತ್ತೆ. ಇದನ್ನೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದ್ರೆ ನಪ್ರಯೋಜನಾಧಿಕರಣದಲ್ಲಿ ಹೇಳಿದ್ದಾರೆ ಅಂತ. ಅದು 2ನೇ ಅಧ್ಯಾಯದಲ್ಲಿ ಬರುತ್ತೆ, ನಪ್ರಯೋಜನಾಧಿಕರಣ ಅಂತ. ಬಹಳ ಚೆನ್ನಾಗಿ ಅಲ್ಲಿ ಖಂಡನೆ ಮಾಡಿದ್ದಾರೆ. ಏನಂತಂದ್ರೆ, ಒಂದು ವಾಕ್ಯ ಪ್ರಮಾಣ ಆಗ್ಬೇಕು ಅಂದ್ರೆ, ಈಗ ಪ್ರತ್ಯಕ್ಷ, ಅನುಮಾನ, ವಾಕ್ಯ ಅಂತ 3 ಪ್ರಮಾಣ. ಅಲ್ಲಿ ಕೊನೆ ಪ್ರಮಾಣ ಏನಿದೆ, ಅದು ಪ್ರಮಾಣ ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಸಾರ್ಥಕವಾದ ಮಾತಾಡ್ಬೇಕು. ಅರ್ಥ ಇಲ್ದೇನೆ ಮಾತಾಡ್ತಾ ಇದ್ರೆ ಅಂತ ವಾಕ್ಯಗಳನ್ನ ಪ್ರಮಾಣ ಅಂತ ಒಪ್ಪಲ್ಲ ಯಾರು. ಸುಮ್ನೆ 1 ಗಂಟೆ ಏನೋ ಹೇಳ್ತಾ ಕೂತಿದ್ರೆ, ಅಥವಾ 5 ನಿಮಿಷ ಹೇಳಿದ್ರು, 10 ನಿಮಿಷ ಹೇಳಿದ್ರು, 15 ನಿಮಿಷ ಹೇಳಿದ್ರು, ವ್ಯರ್ಥವಾದ ಮಾತನ್ನ ಹೇಳ್ತಾರೆ ಅಂತ ಆದ್ರೆ, ಅದು ಅನರ್ಥಕ ಆದ್ರೆ ಅದನ್ನ ಅಪ್ರಮಾಣ ಅಂತ ಕರೀತಾರೆ. ಅದು ಉಪಯೋಗ ಇಲ್ಲ ಅಂತದ್ದು. ಅದನ್ನ ಇಲ್ಲಿ ನಪ್ರಯೋಜನಾಧಿಕರಣದಲ್ಲಿ ಅದನ್ನ ತಿಳಿಸಿದ್ದಾರೆ. ಅದರಿಂದ ಯಾಥಾರ್ಥ್ಯಮೇವ ಮಾನತ್ವಂ ಅಭಿವಾಕ್ಯಂ ಪ್ರಯೋಜಕಂ ಮಾನತ್ವಂ ಏತಿ. ಹಾಗಾಗಿ ವಾಕ್ಯ ಒಂದು ಪ್ರಮಾಣ ಆಗ್ಬೇಕು ಅಂದ್ರೆ ಅದೊಂದು ಪ್ರಯೋಜನ ಇರ್ಲೇಬೇಕು. ಪ್ರಯೋಜನ ಇರೋದು ಅಂದ್ರೆ ಹೇಗೆ, ಎಲ್ಲ ನಮ್ಗೆ ಇಷ್ಟವಾದದ್ದನ್ನ ಆ ವಾಕ್ಯ ತಿಳಿಸ್ಬೇಕು. ಈಗ ಲೋಕಾಯತಾಚಾರ್ಯ ಹೇಳಿದ್ದು ಇಷ್ಟಕ್ಕೆ ಕಾರಣ ಆಗ್ಲಿಲ್ಲ, ಅನಿಷ್ಟಕ್ಕೆ ಕಾರಣ ಆಯ್ತು. ಆದ್ರಿಂದ ಅದನ್ನ ಯಾರು ಕೂಡ ಪ್ರಮಾಣ ಅಂತ ಒಪ್ಪಬಾರ್ದು, ಹೊರತು ವೈದಿಕ ಸಿದ್ಧಾಂತ ಅದು ಸರಿಯಾಗಿದೆ ಅಂತ ಇಲ್ಲಿವರೆಗೆ ಖಂಡನೆ ಮಾಡಿ, ಮುಂದಕ್ಕೆ ಎಲ್ಲ ಇದುವರೆಗೆ ಹೇಳಿದ ವಿಷಯ ಏನೇನೇನಿದೆಯೋ ಅದೆಲ್ಲವನ್ನ ತಲೆಯಲ್ಲಿ ಇಟ್ಕೊಳ್ಲಿಕ್ಕೆ ಒಂದು ಸಂಗ್ರಹ ರೂಪದಲ್ಲಿ ಹೇಳ್ತಾರೆ. ಅದೇನು ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ನಮಸ್ಕಾರ.